ದಿಲ್ನವಾಜ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಇವತ್ತು ಕುಕ್ಕರಲ್ಲಿ ಈಸಿ ಮತ್ತು ಟೇಸ್ಟಿಯಾದ ಚಿಕನ್ ಬಿರಿಯಾನಿಯನ್ನು ಹೇಗೆ ಮಾಡೋದಂತ ನೋಡೋಣ. ಒಮ್ಮೆ ಟ್ರೈ ಮಾಡಿ ನೋಡಿ. ಹೇಗಿದೆ ಅಂತ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ. ಬನ್ನಿ ಈಗ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ನೋಡೋಣ. ನಾನಿಲ್ಲಿ 1 kg ಅಷ್ಟು ಅಕ್ಕಿ ನಾನಿಲ್ಲಿ ತೊಗೊಂಡಿರೋದು, 3/4 kg ಇಷ್ಟು ಚಿಕನ್, 5 ಕಟ್ ಮಾಡಿದಂಥ ಈರುಳ್ಳಿ, ಒಂದು 6 ಟೊಮೆಟೊ, 4 ಕಾಯಿ ಮೆಣಸಿನಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಎಣ್ಣೆ, ಮೆಣಸಿನ ಹುಡಿ, ಅರಶಿನ ಹುಡಿ, ಉಪ್ಪು, ಗರಂ ಮಸಾಲ ಪೌಡ್ರ್, ಗರಂ ಮಸಾಲ, ಲಿಂಬೆ ರಸ, ಕೊತ್ತಂಬರಿ ಪುದೀನ, ಕಾಯಿ ಮೆಣಸು ಪೇಸ್ಟ್ ಮಾಡಿದ ಮೊಸರು. ಈಗ ಚಿಕನನ್ನು ಮ್ಯಾರಿನೇಟ್ ಮಾಡಿಕೊಳ್ಳೋಣ. ನಾನಿಲ್ಲಿ ಇದಕ್ಕೆ ಅರ್ಧ ಕಪ್ ಮೊಸರನ್ನು ಹಾಕ್ತಾಯಿದ್ದೇನೆ. ಮೊಸರು ಹಾಕಿದ ನಂತರ ಈಗ ಇದಕ್ಕೆ 2 ಟೀ ಸ್ಪೂನ್ ಮೆಣಸಿನ ಪೌಡ್ರ್, 1.5 ಟೀ ಸ್ಪೂನ್ ಅರಿಶಿನ ಪೌಡ್ರ್, 1.5 ಟೀ ಸ್ಪೂನ್ ಉಪ್ಪು, 1 ಟೀ ಸ್ಪೂನಷ್ಟು ಗರಂ ಮಸಾಲ ಪೌಡ್ರ್ ಮತ್ತು ಇಡೀ ಗರಂ ಮಸಾಲ ಹಾಕ್ತಿದ್ದೇನೆ. 2 ಏಲಕ್ಕಿ, 4 ಲವಂಗ, 4 ಚಕ್ಕೆ ಪೀಸ್ ಮತ್ತು ಇದಕ್ಕೆ ಲಿಂಬೆ ರಸ 2 ಟೀ ಸ್ಪೂನಷ್ಟು. ಈಗ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಕಾಯಿ ಮೆಣಸು ತೊಗೊಂಡಿದ್ದೆ, ಪೇಸ್ಟ್ ಮಾಡಿದ್ದೇನೆ. ಈಗ ಇದಕ್ಕೆ ಹಾಕ್ತಾಯಿದ್ದೇನೆ. ನೀವು ಇಡೀ ಬೇಕಾದರೆ ಇಡೀ ಹೀಗೇ ಹಾಕ್ಬೋದು. ಈಗ ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ. ಮಿಕ್ಸ್ ಆದ ನಂತರ ಅರ್ಧ ಗಂಟೆ ಹಾಗೇ ಇಟ್ಟು ಬಿಡಿ. ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು ಇದು. ಈಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಇದಕ್ಕೆ ಬಿಸಿಯಾದ ನಂತರ ಅರ್ಧ ಕಪ್ಪಷ್ಟು ಆಯಿಲನ್ನು ಹಾಕ್ತಿದ್ದೇನೆ ನಾನಿಲ್ಲಿ. ಆಯಿಲ್ ಬಿಸಿಯಾದ ನಂತರ ಕಟ್ ಮಾಡಿದಂಥ ಈರುಳ್ಳಿ ಮತ್ತು ಕಾಯಿ ಮೆಣಸನ್ನು ಹಾಕ್ತಾಯಿದ್ದೇನೆ. ನಿಮ್ಮ ಹತ್ರ ಕಸೂರಿ ಮೇಥಿ ಇದ್ದರೆ ಹಾಕಿಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಗೋಲ್ಡನ್ ಫ್ರೈ, ತುಂಬ ಗೋಲ್ಡನ್ ಅಲ್ಲ, ಸ್ವಲ್ಪ ಬರೋವರೆಗೆ ಫ್ರೈ ಮಾಡಿಕೊಳ್ಳಿ. ಇದು ಫ್ರೈ ಆದ ನಂತರ ಈಗ ನಾನು ಇದಕ್ಕೆ ಕಟ್ ಮಾಡಿದಂಥ ಟೊಮೆಟೊನ ಹಾಕ್ತಾಯಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದು ಸಹ ಫ್ರೈ ಆಗಬೇಕು. ಸಬ್ಸ್ಕ್ರೈಬ್ ಮಾಡದೆ ನೋಡುತ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ. ಇದು ಸ್ವಲ್ಪ ಡಾರ್ಕ್ ಶೇಡಲ್ಲಿ ಕಾಣಬಹುದು. ಫ್ರೈ ಆದ ನಂತರ ಇದಕ್ಕೆ ಈಗ ಇಲ್ಲಿ ನಾನು ಸಾಲ್ಟನ್ನು ಹಾಕ್ತಾಯಿದ್ದೇನೆ. ಆವಾಗ ನಾನು ಚಿಕನ್ಗೆ ಹಾಕಿದ್ದೆಲ್ಲ ಈಗ ಇದಕ್ಕೆ ಸ್ವಲ್ಪ ಹಾಕ್ತಿದ್ದೇನೆ ನಾನು. ಹಾಗೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇದು ಫ್ರೈ ಆಗಬೇಕು. ಸ್ವಲ್ಪ ಡಾರ್ಕ್ ಶೇಡ್ ಕಾಣ್ತಾ ಉಂಟು, ಯಾಕಂದರೆ ಸ್ವಲ್ಪ ಲೈಟ್ ಡಿಮ್ ಆಗಿದೆ. ಈಗ ಇದಕ್ಕೆ ನಾನು 2 ಟೀ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೇನೆ. ಹಾಕಿದ ನಂತರ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಹಸಿ ಸ್ಮೆಲ್ ಹೋಗುವವರೆಗೂ ಫ್ರೈ ಮಾಡಿ ಚೆನ್ನಾಗಿ. ಈಗ ಇದಕ್ಕೆ ನಾನು ಮ್ಯಾರಿನೇಟ್ ಮಾಡಿಕೊಂಡಂಥ ಚಿಕನನ್ನು ಹಾಕ್ತಿದ್ದೇನೆ. ಚಿಕನನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಮತ್ತು ಇದು ಹೀಗೇ ಒಂದು 5 ನಿಮಿಷ ಬೇಯಲಿ. ಮಸಾಲೆ ಒಟ್ಟಿಗೆ ಚೆನ್ನಾಗಿ. ಈಗ ಸ್ವಲ್ಪ ಹೊತ್ತು ಬೇಯಲು ಬಿಡಿ. ಈಗ ನಾನಿಲ್ಲಿ ಇದಕ್ಕೆ 9 ಗ್ಲಾಸ್ ನೀರನ್ನು ಹಾಕ್ತಿದ್ದೇನೆ, ಯಾಕಂದರೆ ನಾನು 5 ಗ್ಲಾಸ್ ಅಕ್ಕಿಯನ್ನು ತಗೊಂಡಿದ್ದೆ. ಮೊಸರು ಹಾಕಿದ್ದೆಲ್ಲ ಮಿಕ್ಸ್ ಮಾಡುವಾಗ ಮತ್ತು ಚಿಕನಲ್ಲಿ ಕೂಡ ನೀರು ಬಿಡುತ್ತೆ. ಈಗ ಇದಕ್ಕೆ ನೀರು ಕುದಿ ಬಂದ ನಂತರ ತೊಳೆದಿಟ್ಟಂಥ ಅಕ್ಕಿಯನ್ನು ಹಾಕ್ತಿದ್ದೇನೆ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ಉಪ್ಪು ಕಡಿಮೆ ಆದರೆ ನೋಡಿ ಉಪ್ಪು ಹಾಕಿಕೊಳ್ಳಿ. ಈಗ ಮುಚ್ಚಳವನ್ನು ಮುಚ್ಚಿ 2 ವಿಸಲ್ ಬರುವಷ್ಟು
ಬೇಯಿಸಿ 2 ವಿಷಲ್ ಬಂದಾಕಿ ರೆಡಿ ಆಯಿತು ನೋಡಿ. ತುಂಬ ಬೇಗ ಆಗುತ್ತೆ, ಒಮ್ಮೆ ಟ್ರೈ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ, ನೋಡಲು ಕೂಡ ತಿನ್ನಲು ಕೂಡ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ದಯವಿಟ್ಟು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಬನ್ನಿ ಈಗ ಹೇಗಿದೆ ಅಂತ ಟೇಸ್ಟ್ ನೋಡೋಣ.